ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಉತ್ಸವ ಏಪ್ರಿಲ್ 17ರಿಂದ 28ರವರೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. തെളിനീരിനൊത്ത പരിശുദ്ധി, അതിനാൽ ഞങ്ങൾ മനസ്സിലാക്കുന്നു, നിങ്ങൾ അർഹിക്കുന്നു. ബിന്ദു ജുവല്ലറിയുടെ അതുല്യമായ ആഭരണങ്ങൾ. ബിന്ദു ജുവല്ലറി, ಕಾಸರಗೋಡು, ಸುಳ್ಯ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ನವೀಕರಣ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಹಾಗೂ ವಾರ್ಷಿಕೋತ್ಸವವು ಏಪ್ರಿಲ್ 17ರಿಂದ 28ರವರೆಗೆ ನಡೆಯಲಿದೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯ ಅನುಗ್ರಹದೊಂದಿಗೆ ಕ್ಷೇತ್ರ ತಂತ್ರಿ ಬ್ರಹ್ಮಶ್ರೀ ಕುಂಟಾರ ರವೀಶ ತಂತ್ರಿ ಕಾರ್ಮಿಕತ್ವದಲ್ಲಿ ಧರ್ಮಸ್ಥಳ ಕ್ಷೇತ್ರ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯ ಮಾರ್ಗದರ್ಶನದಲ್ಲಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕಾಸರಗೋಡು ಜಿಲ್ಲೆಯ ಕುಂಬಳೆ ಸೀಮೆಯ ಅಡೂರು, ಮದೂರು, ಕಾವು, ಕನಿಪುರ 5ನೇ ಸ್ಥಾನ ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನ. ಅಂದಾಜು 12-13ನೇ ಶತಮಾನದಲ್ಲಿ ಕುಂಬಳೆ ರಾಜರು, ಕದಂಬ ವಂಶ ಕುಂಬಳೆ ರಾಜರು ಆ ಒಂದು ಕಾಲಘಟ್ಟದಲ್ಲಿ ನಿರ್ಮಿಸಲ್ಪಟ್ಟ ಒಂದು ಪ್ರಾಚೀನ ಕ್ಷೇತ್ರವಾಗಿದೆ ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನ. ನಂತರ ಅವರ ಆ ರಾಜ ವಂಶದ ಕಾಲಘಟ್ಟದಲ್ಲಿ ಮಾಯಿಪಾಡಿ ರಾಜರೊಂದಿಗೆ ಮತ್ತು ಕೊಡ್ಯಮ್ಮೆ ತುಂಬ ವರ್ಷಗಳ ಕಾಲ ದೇವಸ್ಥಾನದ ಆಡಳಿತ ನೋಡಿಕೊಂಡು, ತದನಂತರ ತುಂಬ ದೂರ ಆಗ್ತದೆ ಎಂಬ ಉದ್ದೇಶದಿಂದ ಹತ್ತಿರದ ಪಟ್ಟಾಜೆಗೆ ಮತ್ತು ಕೊಳತ್ತಾಯ ಮತ್ತು ಪೆರಡಾಲ ಗುತ್ತಿನವರಿಗೆ ಆಡಳಿತವನ್ನು ನಡೆಸಲು ಕೊಟ್ಟರು. ನಂತರ ಕೊಳತ್ತಾಯವರು ಕ್ಷೇತ್ರದ ಅರ್ಚವೃತ್ತಿಯನ್ನು ಮಾಡಿಕೊಂಡು ಕ್ರಮೇಣ ದೇವಸ್ಥಾನದ ಉಂಬಳಿ ಭೂಮಿಯನ್ನು ಬಿಟ್ಟು ಹೋದರು. ನಂತರ ಶ್ರೀ ಕ್ಷೇತ್ರವು ಕೇರಳ ದೇವಸ್ಥಾನ ಬೋರ್ಡಿನ ಆಳ್ವಿಕೆ ಒಳಪಟ್ಟಿದೆ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಕಳೆದ 3 ವರ್ಷಗಳಿಂದ ಪ್ರಾರಂಭಗೊಂಡು ಈಗಾಗಲೇ ಕೊನೆಯ ಹಂತಕ್ಕೆ ತಲುಪಿದೆ. ಮುಖ್ಯವಾಗಿ ಶ್ರೀ ಕ್ಷೇತ್ರದಲ್ಲಿ ಉದನೇಶ್ವರ ದೇವರು ಸಪರಿವಾರವಾಗಿ ಶಾಸ್ತಾರ ಮತ್ತು ಕುಟ್ಟಿಚ್ಚಾತ ದೈವಗಳಾಗಿ ಪಿಲಿಚಾಮುಂಡಿ, ಭೈರವಾದಿ ಸನ್ನಿಧಿಗಳು, ನಾಗಸನ್ನಿಧಿ ಹೀಗೆ ಅತ್ಯಂತ ಕಾರಣೀಭೂತವಾಗಿರುತ್ತದೆ ಶ್ರೀ ಕುಟ್ಟಿಚ್ಚಾತ. ಕೇರಳ ಮಾತ್ರವಲ್ಲದೆ ಹತ್ತಿರದ ಕರ್ನಾಟಕ ರಾಜ್ಯದ ಪುತ್ತೂರು, ಮಂಗಳೂರು, ಸುಳ್ಯ ಇತ್ಯಾದಿ ಕಡೆಯಿಂದ ಅನೇಕ ಭಕ್ತರು ನಿತ್ಯವೂ ಬಂದು ತಮ್ಮ ಅಭೀಷ್ಟಗಳನ್ನು ಪೂರೈಸಿದ ಅದೆಷ್ಟೋ ಅನುಭವಗಳಿದೆ ಭಕ್ತರಲ್ಲಿ. ಈ ಮೊದಲು ಶ್ರೀ ಕ್ಷೇತ್ರದಲ್ಲಿ ಇತಿಹಾಸದ ಪ್ರಕಾರ 1962, 91, 2004ರಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಜರುಗಿತು. ಈ ಒಂದು ಬ್ರಹ್ಮಕಲಶ ವಿಶೇಷ ಏನೆಂದರೆ 1962ರ ನಂತರ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ಆಗ್ತಾ ಇದೆ. ಈಗಾಗಲೇ ದೇವರನ್ನು ಬಾಲಾಲಯದಲ್ಲಿ ಇರಿಸಲಾಗಿದೆ. ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಾಧಾರಣ 56 ವರ್ಷಗಳ ಬಳಿಕ ನಡೆಯುವುದು ಮತ್ತೊಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಅಂದರೆ ಈ ಒಂದು ಸಂದರ್ಭದಲ್ಲಿ ಅದೆಷ್ಟೋ ದಾನಿಗಳ, ಭಕ್ತರ ನೆರವಿನಿಂದ ಸುಮಾರು 3.5 ಕೋಟಿಯಷ್ಟು ಕೆಲಸ ಕಾರ್ಯಗಳನ್ನು ಈಗಾಗಲೇ ಮುಗಿಸಿ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳನ್ನು ಪ್ರಾರಂಭ ಮಾಡಿರುತ್ತೇವೆ. ಶ್ರೀ ಎಡನೀರು ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕ್ಷೇತ್ರದ ಆಚಾರ್ಯರಾದ ಬ್ರಹ್ಮಶ್ರೀ ರವೀಶ ತಂತ್ರಿ ಕುಂಟಾರು ಇವರ ಮಾರ್ಗದರ್ಶನದಲ್ಲಿ ದೈವಜ್ಞರಾದ ವೆಂಕಟರಮಣ ಭಟ್ ಒಳಕುಂಜ ಇವರ ನಿರ್ದೇಶನ ಪ್ರಕಾರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ
ಏಪ್ರಿಲ್ 17ರಿಂದ ಪ್ರಾರಂಭಗೊಂಡು ಏಪ್ರಿಲ್ 28ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕ ಉತ್ಸವವು ಬಹು ವಿಜೃಂಭಣೆಯಿಂದ ನೆರವೇರಲಿದೆ. 17ನೇ ತಾರೀಕು ಪ್ರಾತಃ ಕಾಲ ಗಣಪತಿ ಹವನದೊಂದಿಗೆ, ತದಬಳಿಕ ಉಗ್ರಾಣ ಮುಹೂರ್ತ, ನಮ್ಮ ಆನೆಮಜಲು ಶ್ರೀ ಸತ್ಯನಾರಾಯಣ ಭಟ್, ಆಡಳಿತ ಮುಕ್ತೇಶ್ವರರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಲ್ಲ ಇವರ ದಿವ್ಯ ಹಸ್ತದಿಂದ ಉಗ್ರಾಣ ಮುಹೂರ್ತ ನಡೆದು ಬಳಿಕ ಹಸಿರುವರೆ ಕಾಣಿಕೆ ಮೆರವಣಿಗೆ ಕೆಡಿಂಜಿ ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಹೊರಟು ಶ್ರೀ ಕಿನ್ನಿಮಾನಿ ಪೂಮಾನಿ ದೇವಸ್ಥಾನ ಪೆರಡಲಗುತ್ತು ಬದಿಯಡ್ಕ ಇಲ್ಲಿ ಸಾಗಿ ಬದಿಯಡ್ಕದ ರಾಜಬೀದಿಯಲ್ಲಿ ಸಾಗಿ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಕ್ಷೇತ್ರ ಅಂಗನಕ್ಕೆ ತಲುಪಲಿದೆ. ಈ ವೈಭವಿತ ಅಂತ ಒಂದು ಹಸಿರುವರೆ ಕಾಣಿಕೆ ಮೆರವಣಿಗೆ ಈಗಾಗಲೇ ಅದರ ತಯಾರಿಗಳನ್ನು ಆ ಉಪಸಮಿತಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾಯಂಕಾಲ 17ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಲಿರುವುದು. ಏಷ್ಯಾನೆಟ್ ಚಾನೆಲ್ನ ಧಾರಾವಾಹಿ ನಟಿ ಆದಿರ ಲಕ್ಷ್ಮಣ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವರು. 18ನೇ ತಾರೀಕು ಕ್ಷೇತ್ರದ ನವೀಕರಿಸಿದ ರಾಜಗೋಪುರ, ರಾಜಾಂಗಣ ಮೇಲ್ಛಾವಣಿ ಮತ್ತು ನೂತನ ಭೋಜನ ಶಾಲೆ ಲೋಕಾರ್ಪಣೆ ಶ್ರೀ ಶ್ರೀ ಎಡನೀರು ಮಠಾಧೀಶರಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಧಾರ್ಮಿಕ ಮುಖಂಡರು, ಸಾಂಸ್ಕೃತಿಕ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಸಾಯಂಕಾಲ 4 ಗಂಟೆಗೆ 18ನೇ ತಾರೀಕು ಧಾರ್ಮಿಕ ಸಭೆಗಳ ಉದ್ಘಾಟನಾ ಸಮಾರಂಭ. ಎಲ್ಲ ದಿವಸವೂ ಧಾರ್ಮಿಕ ಸಭೆಗಳು ನಡೆಯಲಿರುವುದು. ಈ ಧಾರ್ಮಿಕ ಸಭೆಯಲ್ಲಿ 11 ದಿವಸ ಕೂಡ ಬೇರೆ ಬೇರೆ ಯತಿವರಿಯರು ಮತ್ತು ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು, ಸಾಂಸ್ಕೃತಿಕ ಮುಖಂಡರು ಪಾಲ್ಗೊಳ್ಳಲಿರುವರು. ಪ್ರತಿದಿನ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಭೋಜನ, ಸಾಯಂಕಾಲ ಉಪಹಾರ, ರಾತ್ರಿ ಭೋಜನ ಪ್ರಸಾದ, ಹೀಗೆ ಒಟ್ಟು 12 ದಿವಸಗಳ ಕಾಲ ನಿತ್ಯವಾಗಿ ಅನ್ನದಾನ ಸೇವೆ, ಶ್ರೇಷ್ಠವಾದಂಥ ದಾನವಾಗಿರತಕ್ಕಂಥ ಅನ್ನದಾನ ಸೇವೆ ನಡೆಯಲಿರುವುದು. ಈ ಒಂದು ಕಾರ್ಯಕ್ರಮದಲ್ಲಿ 12 ದಿವಸಗಳ ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ಅಂದಾಜು 2 ರಿಂದ 3 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸಕಲ ಸಿದ್ಧತೆಗಳು ಬ್ರಹ್ಮಕಲಶ ಸಮಿತಿ ಇರ್ಬೋದು, ಆಲಯ ಸಮಿತಿ ಇರ್ಬೋದು, ವಿವಿಧ ಉಪಸಮಿತಿಗಳು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿಕೊಂಡು ಅದರ ಯಶಸ್ಸಿಗೆ ಹಗಲಿರುಳು ದುಡಿತಾ ಇದ್ದಾರೆ. 23ನೇ ತಾರೀಕು ಪ್ರಾತಃಕಾಲ 4ರಿಂದ 108 ತೆಂಗಿನಕಾಯಿಯ ಗಣಪತಿ ಹವನ ಪ್ರತಿಷ್ಠಾಪನೆ, ಪೂರ್ವಾಹ್ನ 7:40ರಿಂದ 9:30 ಮಧ್ಯೆ ಬರುವ ಋಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀದೇವರ ಪ್ರತಿಷ್ಠಾ ಬಲಿ, ಅಂಕುರ ಪೂಜೆ, ಮಹಾಪೂಜೆ ನಡೆಯಲಿದೆ. 26ನೇ ತಾರೀಕು ಪೂರ್ವಾಹ್ನ 5ರಿಂದ ಗಣಪತಿ ಹೋಮ, ಕವಟೋದ್ಗನ, ಶಾಂತಿ, ಪ್ರಾಯಶ್ಚಿತ್ತ ಮತ್ತು ತತ್ವಹೋಮಗಳ ಕಲಶಾಭಿಷೇಕ, ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀಮದ್ ಎಡನೀರು ಮಠ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಸಹಸ್ರ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ, ಬಳಿಕ ವಿವಿಧ ಕಾರ್ಯಕ್ರಮಗಳು. 27ನೇ ತಾರೀಕು ವಾರ್ಷಿಕ ಉತ್ಸವ, ದೇವರ ಬಲಿ, ತದಬಳಿಕ ರಾಜಾಂಗಣ ಪ್ರಸಾದ. 28ನೇ ತಾರೀಕು ದೇವರ ಬಲಿ ಉತ್ಸವ, ಬಟ್ಟಲು ಕಾಣಿಕೆ ಮತ್ತು ಶ್ರೀ ಪಿಲಿಚಾಮುಂಡಿ ದೈವದ ಕೋಲ, ಅರಸಿನ ಉಡಿ ಪ್ರಸಾದ ವಿತರಣೆ. ಎಲ್ಲ ಕಾರ್ಯಕ್ರಮದಲ್ಲಿ ಊರ ಪರ ಊರ ಎಲ್ಲ ಭಗವದ್ಭಕ್ತರನ್ನು ಆತ್ಮೀಯವಾಗಿ
ಕ್ಷೇತ್ರ ಪರವಾಗಿ ಸ್ವಾಗತಿಸ್ತಾ ತನುಮನ ಧನಗಳಿಂದ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಕೋಶಾಧಿಕಾರಿ ಅಡ್ವೊಕೇಟ್ ವೆಂಕಟರಮಣ ಭಟ್ ಚಂಬಲ್ತಿಮಾರ್, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ರೈ ಪೆರಡಾಲ, ಕಾರ್ಯಾಧ್ಯಕ್ಷ ಜಗನ್ನಾಥ ರೈ ಪೆರಡಾಲಗುತ್ತು, ಬ್ರಹ್ಮಕಲಶೋತ್ಸವ ಸಮಿತಿ ಕೋಶಾಧಿಕಾರಿ ಸೂರ್ಯನಾರಾಯಣ ಬಿ, ಕ್ಷೇತ್ರ ಟ್ರಸ್ಟಿ ಸೀತಾರಾಮ ವಿ, ಮೀಡಿಯಾ ಅಂಡ್ ಪಬ್ಲಿಸಿಟಿ ಚೇರ್ಮನ್ ಡಾಕ್ಟರ್ ಶ್ರೀಶಾ ಕುಮಾರ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು.